ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಕ್ಕೆ ಅಂದ್ರೆ ಎಸ್ಸಿಪಿ ಮತ್ತೆ ಟಿಎಸ್ಪಿ ಹಣವನ್ನ ಇವತ್ತೇನು ಪರಿಶಿಷ್ಟ ವರ್ಗದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ವರ್ಗಾವಣೆ ಆಗದೆ ಅಂತಕ್ಕಂಥ ವಿಚಾರ ಈಗಾಗಲೇ ಜಗತ್ತು ಜಾಹೀರ. ರಾಜ್ಯ ಸರ್ಕಾರವೂ ಕೂಡ ಇದನ್ನ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅವರು ಒಪ್ಕೊಂಡಿದ್ದಾರೆ ಕೂಡ. ಯಾವ ಒಂದು ದಲಿತ ಕೇರಿ ಅಭಿವೃದ್ಧಿಗಳಿಗೆ, ಅದು ರಸ್ತೆ ಅಭಿವೃದ್ಧಿ ಇರಬಹುದು, ಚರಂಡಿ ಅಭಿವೃದ್ಧಿಗಳಿರ್ಬೋದು, ನಾನಾ ರೀತಿಯಾದಂತಹ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ 3 ವರ್ಷದಲ್ಲಿ ಮೊದಲನೇ ವರ್ಷ 11,500 ಕೋಟಿ, ಎರಡನೇ ವರ್ಷ 14,500 ಕೋಟಿ, ಮೂರನೇ ವರ್ಷ 11,500 ಕೋಟಿ, ಒಟ್ಟಾರೆಯಾಗಿ 37,000 ಕೋಟಿ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ವರ್ಗಕ್ಕೆ, ಆ ಒಂದು ಸಮುದಾಯದ ಒಂದು ಅಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ವರ್ಗಾವಣೆ ಎಲ್ಲಿಗೆ ಮಾಡ್ಕೊಂಡಿದ್ದೀರಪ್ಪ ನೀವು ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇದು ಈ ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಇನ್ಯಾರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡತಕ್ಕಂಥ ನಾಯಕರು ಇಲ್ಲ, ಪಕ್ಷವೂ ಇಲ್ಲ ಈ ರಾಜ್ಯದಲ್ಲಿ, ಕಾಂಗ್ರೆಸ್ನವರೊಬ್ಬರು ಬಿಟ್ರೆ. ಇವತ್ತು ಬೆಳಗ್ಗೆ ಇರ್ತಕ್ಕಂಥ ವಾಸ್ತವಾಂಶ ಒಪ್ಕೊಂಡವರೇ ಮೆಚ್ಚಬೇಕು. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಸುಪುತ್ರ, ಹೌದು ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದೀವಿ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಅಂತ ಇವತ್ತು ಒಪ್ಕೊಂಡವ್ರು ನೋಡ್ತಾ ಇದ್ದೆ ಎಲ್ಲೋ ಮಾಧ್ಯಮದಲ್ಲಿ. ಆದ್ರೆ ಆ ಒಬ್ಬ ಪುಣ್ಯಾತ್ಮ ಇವತ್ತು ನಮಗೇನು ಸಂವಿಧಾನವನ್ನ ಕೊಟ್ಟೋಗಿರ್ತಕ್ಕಂಥವ್ರು, ಸಂವಿಧಾನಿ ಶಿಲ್ಪಿ ಅಂತ ನಾವೇನ್ ಪೂಜಿಸ್ತೀವಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಸೋಲಿಗೆ ಕಾರಣಕರ್ತರಾದಂಥವ್ರು 1 ಸಲ ಅಲ್ಲ 2 ಸಲ ಅವ್ರ ಲೋಕಸಭೆ ಮೆಟ್ಲು ಹತ್ಲಿಕ್ಕೆ ಬಿಡದೆ ಇರ್ತಕ್ಕಂಥ ಹುನ್ನಾರವನ್ನ ಮಾಡಿದಂತ ಪಕ್ಷ ಈ ನಮ್ಮ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.